ಕಾನೂನು ಹೋರಾಟ ಹಿಂದೆ ಏನಾದ್ರು ಮಾಡ್ತೀರಾ? ಹಿಂದೆ ಕಂಪ್ಲೇಂಟ್ ಒಬ್ಬರು ಕೊಟ್ಟಿದ್ರಿ ಕಣೆ. ಸೊ ಅದು ಯಾವ್ದೋ ಮಟ್ಟಕ್ಕಿತ್ತು ಅವನು ಅದಾದ ಅದ್ರ ನಂತರ ಈಗ ನಾನ್ ಇದು- ಅಲ್ಲ ಇದು ಅದು ಯಾವ್ದ್ ಮಟ್ಟಕ್ಕೆ ಇತ್ತು ಅಂದ್ರೆ ಅವನು ಪದ ಬಳಕೆ ಮಾಡಿದ್ದು ನಾನು ಹೇಳ್ಬೇಕೋ ಇಲ್ವೋ, ಬಟ್ ಆದ್ರೆ ಮುಂದೆ ಆಟ ಆಡ್ತಾ ಇದ್ದೀನಿ ಅಂತ ದಿನಾ ಪೋಸ್ಟ್ ಹಾಕ್ತಾ ಇದ್ದ ನಮ್ ಕಾರ್ಯಕರ್ತರು. ನಾನು ಯೂಶಲಿ ಯಾರಿಗೂ ನಾನು ಕಂಪ್ಲೇಂಟ್ ಮಾಡಕ್ ಹೋಗೋದಿಲ್ಲ. ನಾನ್ ಧೈರ್ಯವಾಗಿ ನಾನು ಜೀವನ ಮಾಡೋದು, ನನಗೆ ಯಾವುದೇ ಭಯ ಇಲ್ಲ. ಆದ್ರೆ ಅದಕ್ಕೋಸ್ಕರ ನಮ್ ಕಾರ್ಯಕರ್ತರೇ ಒಂಥರ ಈ ತರ ಅಸಭ್ಯ ಪದಗಳು ಉಪಯೋಗಿಸಿದಾಗ ನೀವು ಇದನ್ನ ಏನು ಹೇಳ್ದಲೇ ಹೋಗೋದು ಸರಿ ಆಗೋದಿಲ್ಲ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯ್ತು. ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಬೇಕಾಯ್ತು. ಆಮೇಲೆ ಇಲ್ಲಿ ಜಡ್ಜ್ ಮುಂದೆ ಬಂದಾಗ್ಲೂ ನೀವೇ ನೋಡಿ ಅದ್ರಲ್ಲಿ ಜಡ್ಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ. ಮತ್ತೆ ಏನಾದ್ರು ದೂರು ಕೊಡ್ತೀರಾ ಮೇಡಮ್? ಇಲ್ಲಪ್ಪ, ಇದ್ರಲ್ಲಿ ದೂರ್ ಕೊಡುವಂತದ್ ಏನೂ ಇಲ್ಲ. ನಾವು ನಾವು ಜನಪ್ರತಿನಿಧಿಗಳು. ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದ್ರೆ ನಾವು ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು, ಮನವರಿಕೆ ಮಾಡ್ಕೋಬೇಕು. ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣನೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡ್ಬೇಕಾದಂತ ಕೆಲಸ ಮಾಡ್ತಾ ಇಲ್ಲ ಅನ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ನಮ್ದೇ ಆದಂತ ಒಂದ್ ಸ್ವಲ್ಪ ಸಮಯ ಇದ್ದೇ ಇರುತ್ತೆ. ನಾವು ಎಕ್ಸರ್ಸೈಸ್ ಮಾಡಿದ್ರೆ ತಪ್ಪು, ನಾವು ನಮ್ಮ ಮಕ್ಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು, ಹಬ್ಬ ಸಂಭ್ರಮಾಚರಣೆ ಮಾಡಿದ್ರೆ ತಪ್ಪು. ನೀವ್ ಯಾರಿಗ್ ವೋಟ್ ಹಾಕ್ತಾ ಇದ್ದೀರಾ? ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ.